ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅವರ ಹೆಸರು ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಅವರು ಗೆದ್ದು 2 ವಾರ ಕೂಡ ಸಂಪೂರ್ಣಗೊಂಡಿಲ್ಲ. ಆದರೂ ಕೂಡ ಅವರ ಮಾತ್ರ ನಿಂತಿಲ್ಲ. ಓದಲ್ಲಿ ಬಂದಲ್ಲಿ ಗಿಲ್ಲಿ ಹೆಸರು ಚರ್ಚೆಯಾಗ್ತಾನೆ ಇದೆ. ನಾನಾ ಉತ್ಸವದಲ್ಲೂ ಕೂಡ ತೆರಳಿ ಅವರು ಮನೋರಂಜನೆಯನ್ನ ನೀಡ್ತಿದ್ದಾರೆ. ಈಗ ಗಿಲ್ಲಿ ನಟ ಹೆಸರು ರಾಜ್ಯದ ವಿಶೇಷ ಅಧಿವೇಶನದಲ್ಲೂ ಕೂಡ ಚರ್ಚೆಯಾಗಿದ್ದು, ಈ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಶಾಸಕ ಪ್ರದೀಪ್ ಈಶ್ವರ್ ಅವರು. ಗಿಲ್ಲಿ ನಟ ಅವರು ಹಾಸ್ಯದ ಮೂಲಕ ಗಮನ ಸೆಳೆದಿದ್ರು. ಅವರ ಮಾತಿನ ಮೂಲಕ ಕೋಟ್ಯಾಂತರ ಅಭಿಮಾನಿಗಳನ್ನು ಕೂಡ ಸಂಪಾದನೆಯನ್ನ ಮಾಡಿದ್ರು. ಇನ್ಸ್ಟಾಗ್ರಾಂನಲ್ಲಿ 1 ಲಕ್ಷ ಇದ್ದ ಇವರ ಫಾಲೋವರ್ಸ್ ಸಂಖ್ಯೆ ಇದೀಗ 20 ಲಕ್ಷ ತಲುಪಿದೆ. ಇದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಅಧಿವೇಶನದಲ್ಲಿ ಗಿಲ್ಲಿ ಹೆಸರು ಚರ್ಚೆಯಾಗಿದ್ದು ಅವರ ಜನಪ್ರಿಯತೆ ಕಾರಣ ಅಲ್ಲ, ಬದಲಿಗೆ ಕೇಂದ್ರ ಸರ್ಕಾರ ವಿಧಿಸುತ್ತಿರುವಂತಹ ಟ್ಯಾಕ್ಸ್ ಕಾರಣಕ್ಕಾಗಿ. ಹೌದು, ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಶೋ ಕಡೆಯಿಂದ 50 ಕೋಟಿ ರೂಪಾಯಿ ಸಿಕ್ಕಿದೆ. ಆದರೆ ಇದರಲ್ಲಿ ಸಂಪೂರ್ಣ ಹಣ ಗಿಲ್ಲಿ ಅವರಿಗೆ ಸಿಗ್ತಾ ಇಲ್ಲಂತೆ. ಈ ವಿಷಯವನ್ನ ಪ್ರದೀಪ್ ಈಶ್ವರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರೂ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಅನ್ಕೊಂಡಿದ್ದಾರೆ. ಆದರೆ ಶೋನ ವಿನ್ನರ್ ಅವರಲ್ಲ, ನಿರ್ಮಲಾ ಸೀತಾರಾಮನ್ ಅವರು. ಕೊಟ್ಟಿರೋ 50 ಲಕ್ಷ ರೂಪಾಯಿಯಲ್ಲಿ 18% GST, 13% ಇನ್ಕಮ್ ಟ್ಯಾಕ್ಸ್ ಎಲ್ಲ ಸೇರಿ 52% ನಿರ್ಮಲಾ ಅವರಿಗೆ ಹೋಗ್ತಿದೆ. ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಅವರು ಎಂದಿದ್ದಾರೆ. ಗಿಲ್ಲಿ ನಟ ಅವರಿಗೆ 50 ಲಕ್ಷದಲ್ಲಿ ಕೇವಲ 35 ಲಕ್ಷ ರೂಪಾಯಿ ಮಾತ್ರ ಸಿಗ್ತಾ ಇದೆ ಎಂಬುದು ನಿಜವಾದ ಲೆಕ್ಕ. ಹೌದು, ಪ್ರದೀಪ್ ಅವರು ಇದನ್ನ ಸ್ವಲ್ಪ ಬಿಡಿಸಿನೇ ಹೇಳಿದ್ದಾರೆ. ಇನ್ನು 50 ಲಕ್ಷ ಜೊತೆಗೆ ಗಿಲ್ಲಿ ನಟ ಅವರಿಗೆ ಸುದೀಪ್ ಕಡೆಯಿಂದ 10 ಲಕ್ಷ ಸಿಕ್ಕಿದೆ. ಇನ್ನು ಮಾರುತಿ ಸುಜುಕಿ ಕಡೆಯಿಂದ ವಿಕ್ಟೋರಿಯಸ್ ಕಾರ್ ಕೂಡ ಸಿಕ್ಕಿದೆ. ಹೌದು, ಪ್ರತಿ ವಿನ್ನರ್ಗೂ ಕೂಡ 50 ಲಕ್ಷವನ್ನ ಕೊಡಲಾಗುತ್ತದೆ. ಆದರೆ ಇದರಲ್ಲಿ GST ಟ್ಯಾಕ್ಸ್ ಅಂತ ಗೌರ್ಮೆಂಟ್ ಅವರು ಸಿಕ್ಕಾಪಟ್ಟೆ ಕಟ್ ಮಾಡಿ 38ರಿಂದ 35 ಲಕ್ಷ ಹಣವನ್ನ ಗೆದ್ದಿರುವಂತಹ ವಿನ್ನರ್ಗೆ ಕೊಡ್ತಾರೆ. ಇದನ್ನೇ ಪ್ರಸ್ತಾಪ ಮಾಡಿರುವಂತಹ ಪ್ರದೀಪ್ ಈಶ್ವರ್ ಅವರು ಅಷ್ಟು ಕಷ್ಟಪಟ್ಟು 3 ತಿಂಗಳು ಆಡಿ 50 ಲಕ್ಷವನ್ನ ಗಿಲ್ಲಿ ಗೆಲ್ತಾರೆ. ಅದರಲ್ಲಿ ಆರಾಮಾಗಿ 52% ಗೌರ್ಮೆಂಟ್ ಹೆಸರಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಡ್ಕೊಳ್ತಿದ್ದಾರೆ ಎಂದು. ಇದು ಎಲ್ಲಾ ವಿಜೇತರಿಗೂ ಕೂಡ ಇದು ಒಂಥರ ಮೋಸನೆ ಅಂತಾನೆ ಅನ್ಸುತ್ತೆ. ಅಷ್ಟು ಕಷ್ಟಪಟ್ಟು ಟ್ಯಾಕ್ಸ್ GST ಅಂತ ಎಲ್ಲ ಹಣನ ಕಳ್ಕೊಂಡು ಕೇವಲ 35 ಲಕ್ಷ ಹಣವನ್ನ ಪಡೀತಿರೋದನ್ನ ಇದೀಗ ಪ್ರದೀಪ್ ಈಶ್ವರ್ ಅವರು ಖಂಡಿಸ್ತಿದ್ದಾರೆ. ಹೀಗಾಗಿ ಗಿಲ್ಲಿ ಅವರು ನಿಜವಾದ ವಿನ್ನರ್ ಅಲ್ಲ, ಏನೂ ಆಡದೆ ಆರಾಮಾಗಿ ಕುತ್ಕೊಂಡು GST ಟ್ಯಾಕ್ಸ್ ಅನ್ನೋ ರೂಪದಲ್ಲಿ ದುಡ್ಡು ಮಾಡ್ಕೊಳ್ತಿರೋ ನಿರ್ಮಲಾ ಸೀತಾರಾಮ್ ಅವರೇ ಬಿಗ್ ಬಾಸ್ ವಿನ್ನರ್ ಎಂದು ಘೋಷಣೆ ಮಾಡಿದ್ದಾರೆ. ಇದನ್ನ ನೋಡಿದ ನೆಟ್ಟಿಗರು ಗಿಲ್ಲಿಗೆ ಸಿಕ್ಕಾಪಟ್ಟೆ ಮೋಸ ಆಗಿದೆ ಎಂದು ಕಮೆಂಟ್ಸ್ ಮಾಡುವುದರ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ.